ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ದೇವರು ಕೊಟ್ಟಂತ ಒಂದು ಸಂದೇಶವನ್ನ ತೆಗೆದುಕೊಳ್ಳೋಣ. ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 30ನೇ ವಚನದಿಂದ ತೆಗೆದುಕೊಳ್ಳೋಣ. ಮತ್ತು ಅವರು ಹೊರಗೆ ಕರೆದುಕೊಂಡು ಬಂದು, ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕು ಎಂದು ಕೇಳಲು, ಅವರು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ. ಹಾಲೆಲೂಯಾ. ರಕ್ಷಣೆಗೆ ಬರಬೇಕಾದ ಜನಗಳಿಗೆ ದೇವರ ವಾಕ್ಯವನ್ನು ಹೀಗೆ ಪ್ರಕಟ ಮಾಡ್ತದೆ. ಸ್ವಾಮಿಗಳೇ, ಇಷ್ಟು ದಿವಸ ನನಗೆ ವಾಕ್ಯ ಗೊತ್ತಿಲ್ಲ, ಪ್ರಾರ್ಥನೆ ಗೊತ್ತಿಲ್ಲ. ಈಗ ನಾನು ಸತ್ಯ ದೇವರೇ, ಯೇಸುವೆ, ನಿಮ್ಮನ್ನು ನಾನು ನನ್ನ ಅಂತರಂಗದಲ್ಲಿ ಸ್ವಾಮಿ ನಾನು ಪ್ರಾರ್ಥಿಸ್ತೇನೆ ದೇವರೇ. ಅದಕ್ಕೆ ನಾನು ರಕ್ಷಣೆ ಹೊಂದಬೇಕು. ನಾನು ಏನು ಮಾಡಬೇಕು ಎಂಬುದಾಗಿ ನನಗೆ ಪ್ರಕಟ ಮಾಡು ಎಂಬುದಾಗಿ ತೋರಿಸಿಕೊಡುವಾಗ ಅಲ್ಲಿ ಹೇಳ್ತದೆ, ಯೇಸುವಿನ ಮೇಲೆ ನಂಬಿಕೆ ಇಡುವಾಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು. ಹಾಲೆಲೂಯಾ. ರಕ್ಷಣೆ ಮಾರ್ಗಕ್ಕೆ ಬಂದರೆ ಸಾಕು, ಅದರ ಮೇಲೆ ದೇವರು ತಾನೇ ನಮ್ಮ ಚಲನವಲನಗಳೆಲ್ಲ ಬದಲ ಮಾಡಿ ದೇವರ ವಾಕ್ಯದ ಕಡೆಗೆ ಪವಿತ್ರಾತ್ಮರಿಂದ ನಮಗೆ ನಡೆಸಲು ಪಡ್ತದೆ ಪ್ರಿಯರೇ. ಹಾಲೆಲೂಯಾ. ಹಾಗಾಗಿ ರಕ್ಷಣೆ ಹೊಂದಬೇಕು ಎಂಬುದಾಗಿ ನಾವು ಏನು ಮಾಡಬೇಕು ಎಂಬುದಾಗಿ ನಾವು ಫಸ್ಟ್ ಆಲೋಚನೆ ಮಾಡಬೇಕು. ಬರೀ ಬಾಯಿ ಮಾತಿನಿಂದ ನಾವು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯವಿಲ್ಲ. ನಮ್ಮನ್ನು ನಾವು ಒಪ್ಪಿಸಿಕೊಡ್ಬೇಕು ದೇವರಿಗೆ. ನಮ್ಮನ್ನೆಲ್ಲ ನಾವು ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ನಾವು ಒಪ್ಪಿಸಿಕೊಟ್ಟಾಗ ದೇವರು ತಾನೇ ಅವಾಗ ನಮ್ಮ ಮೇಲೆ ಕಾರ್ಯ ಮಾಡ್ತಾರೆ. ಇವತ್ತು ಯಾರ್ಯಾರು ದೇವರನ್ನ ನಂಬಿದ್ದೀರೋ ಅವ್ರಿಗೆಲ್ಲ ದೇವರ ರಕ್ಷಣೆ ಮಾರ್ಗದಲ್ಲೇ ನಡೆಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಂಬದೇ ಇರುವ ಜನಗಳಿಗೂ ದೇವರು ಕರೀತಾ ಇದ್ದಾರೆ. ಕರ್ತನಾದ ಯೇಸುವಿನ ಮೇಲೆ ನೀನು ನಂಬಿಕೆ ಇಡು, ನೀನು, ನಿನ್ನ ಮನೆಯವರು, ನಿನ್ನ ಕುಟುಂಬದವರು ಎಲ್ಲ ರಕ್ಷಣೆ ಹೊಂದುವಿರಿ. ಹಾಲೆಲೂಯಾ. ಅವಾಗ ವಾಕ್ಯದಲ್ಲಿ ಬೆಳೀತಾ ದೇವರನ್ನ ಸತ್ಯಾರ್ಥವನ್ನ, ದೇವರ ರಹಸ್ಯ ಗುಡಾರ್ಥವನ್ನ ಎಲ್ಲ ದೇವರು ಪ್ರಕಟ ಮಾಡುವಾಗ, ಹಾಲೆಲೂಯಾ, ದೇವರ ವಾಕ್ಯದ ಕಡೆ ಗಮನ ಇಡುವಾಗ ಸಕಲ ವಿಷಯದಲ್ಲೂ ದೇವರು ನಮ್ಮನ್ನ ಹೀಗೆ ಬದುಕಬೇಕು, ಹೀಗೆ ಜೀವಿಸಬೇಕು, ಹೀಗೆ ನಡಿಬೇಕು ಎಂಬುದಾಗಿ ಸತ್ಯಾರ್ಥವನ್ನ ತೋರಿಸಿಕೊಡ್ತಾರೆ. ಹಾಲೆಲೂಯಾ. ಯಾಕಂದ್ರೆ ನಾವು ಇಲ್ಲಿ ಕುತ್ಕೊಂಡಾಗ ನಮ್ಮ ಈ ಲೋಕದ ಮಾತುಗಳು ದೇವರ ಮಾತಲ್ಲ. ದೇವರು ಹೇಳ್ತಾರಲ್ಲ, ನಿನ್ನ ಮಾರ್ಗ ನನ್ನ ಮಾರ್ಗ ಅಲ್ಲ, ನಿನ್ನ ಮಾರ್ಗವೇ ಬೇರೆ, ನನ್ನ ಮಾರ್ಗವೇ ಬೇರೆ. ನನ್ನ ಆಲೋಚನೆ ಪರಲೋಕ ಆಲೋಚನೆ ಆಗಿದೆ, ನಿನ್ನ ಆಲೋಚನೆ ಭೂಲೋಕದ ಆಲೋಚನೆ ಇದೆ. ಹಾಲೆಲೂಯಾ. ನೋಡ್ರಿ, ನಾವು ರಕ್ಷಣೆ ಹೊಂದಲಿಲ್ಲ ಅಂತಂದ್ರೆ ಈ ಭೂಲೋಕದ ಯಾತ್ರೆಯಲ್ಲಿ ನಡೀತೇವೆ, ದೇವರ ಆಲೋಚನೆ ಸಿಕ್ಕೋದಿಲ್ಲ. ರಕ್ಷಣೆ ಹೊಂದುತ್ತೀವಿ ಅಂತ ನಾವು ದೇವರ ಕಡೆ ಬಂದ್ರೆ ದೇವರ ಆಲೋಚನೆ ಸಿಗ್ತದೆ. ಹಾಗಾಗಿ ಸ್ಪಷ್ಟವಾಗಿ ವಾಕ್ಯ ನಮ್ಮನ್ನ ಹೇಗೆ ತೋರಿಸ್ಕೊಡ್ತದೆ, ನೀವು, ನಿಮ್ಮ ಮನೆಯವರು, ನಿಮ್ಮ ಕುಟುಂಬ ಎಲ್ಲ ರಕ್ಷಣೆ ಹೊಂದುತ್ತೀರಿ ಎಂಬುದಾಗಿ ವಾಕ್ಯ ತೋರಿಸಿಕೊಡ್ತಾ ಇದೆ. ಹಾಲೆಲೂಯಾ. ಅವನಿಗೆ ಅವನ ಮನೆಯಲ್ಲಿದ್ದವರೆಲ್ಲರಿಗೂ ದೇವರ ವಾಕ್ಯವನ್ನು ತಿಳಿಸಿದರು. ಹಾಲೆಲೂಯಾ. ಅಪೊಸ್ತಲ ಆ ಕೃತ್ಯಗಳು ನಾವು ಓದುವಾಗ ಗೊತ್ತಾಗ್ತದೆ. ಅವರೆಲ್ಲ ಮನೆಯವರಿಗೆಲ್ಲ ದೇವರ ವಾಕ್ಯವನ್ನು ತಿಳಿಸಿದರು. ಆಮೇಲೆ ಅವರು ರಾತ್ರಿಯೇ ಅದೇ ಗಳಿಗೆಯಲ್ಲಿ ಅವರನ್ನು ಕರೆದುಕೊಂಡು ಹೋಗಿ ಅವರ ಗಾಯಗಳನ್ನು ತೊಳೆದು ಕೂಡಲೇ ತಾನು ತನ್ನವರೆಲ್ಲರೂ ಸಹಿತವಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಆ ದೇಶದಲ್ಲಿ ರಕ್ಷಣೆ ಹೊಂದಬೇಕು, ದೇವರ ವಾಕ್ಯವನ್ನ ಕೇಳಬೇಕು, ದೇವರ ಧ್ಯಾನ ಮಾಡಬೇಕು ಎಂಬುದಾಗಿ ಯಾರ್ಯಾರು ಮನಸ್ಸು ಮಾಡ್ತಾರೋ, ಈ ಕಾಲಘಟ್ಟದಲ್ಲೂ ಈ ಭೂಮಿ ಮೇಲೂ ನನ್ನನ್ನು ಯಾರು ನಂಬುತ್ತಾರೋ ರಕ್ಷಣೆ ಹೊಂದಿದ್ದಾರೆ. ಅವರಿಗೋಸ್ಕರ ನಾನು, ನನ್ನಲ್ಲಿ ಒಂದು ಪಾಲಿದೆ ಅವರಿಗೆ ಅಂತರಿಸುವ, ಪರಲೋಕದಲ್ಲಿ ನಿನಗೂ ಒಂದು ಪಾಲು ಉಂಟಾಯ್ತಲ್ಲ. ರಕ್ಷಣೆ ಹೊಂದಿ ದೀಕ್ಷಾಸ್ಥಾನ ತೆಗೆದುಕೊಂಡು ದೇವರ ಕರಗಳಲ್ಲಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಒಪ್ಪಿಸಿಕೊಟ್ಟು ನಮ್ಮ ಉಸಿರು ಇರುವ ತನಕ ದೇವರನ್ನ ಬಿಟ್ಟು ನಾವು ಜರುಗಬಾರದು. ವಾಕ್ಯದಲ್ಲೇ ನಡಿಬೇಕು, ಅದ್ರ ಪ್ರಕಾರ ಜೀವಿಸ್ಬೇಕು. ಈ ಲೋಕ ಬಿಟ್ರೆ
ಪರಲೋಕ ರಾಜ್ಯ ನಿಶ್ಚಯ ಪ್ರಿಯರೇ. ಹಾಲೆಲೂಯಾ. ಅವರನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಊಟ ಮಾಡಿಸಿದನು. ಅವನು ತನ್ನ ಮನೆಯವರೆಲ್ಲರ ಸಂಗಡ ನಂಬಿ ಉಲ್ಲಾಸಗೊಂಡರು. ಇಡೀ ಒಂದು ಕುಟುಂಬನೇ ರಕ್ಷಣೆ ಹೊಂದಿತು. ಒಬ್ಬರಿಗೆ ನಾವು ಸುವಾರ್ತೆಯನ್ನು ಸಾರಿ ಅವರು ನಂಬಿದರೆ ಇಡೀ ಅವ್ರ ಕುಟುಂಬವೆಲ್ಲ ರಕ್ಷಣೆ ಹೊಂದುತ್ತೆ ಅಂತ ಈ ವಾಕ್ಯ ಹೇಳ್ತಾರೆ. ಹಾಗಾಗಿ ನಾವು ಈ ಸುವಾರ್ತೆ ಸೇವೆಯನ್ನು ಬಿಗಿಯಾಗಿ ಹಿಡಿದುಕೊಂಡು, ಯಾಕಂದರೆ ನಮ್ಮ ಬಲದಿಂದ ಕೆಲವೊಮ್ಮೆ ನಾವು ಹಿಂಜಾರಿ ಹೋಗ್ತೀವಿ, ಫೇಲ್ ಆಗ್ತೀವಿ. ದೇವರ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಯಾರಿಗಾದರೂ ಒಂದು ಆತ್ಮಕ್ಕೆ ಸುವಾರ್ತೆ ಸಾರೋಣ. ಈ ಸುವಾರ್ತೆ ಬಹಳ ಅಮೂಲ್ಯವಾದದ್ದು ಪ್ರಿಯರೇ. ಯಾಕಂದರೆ ಒಂದು ಆತ್ಮ ನರಕಕ್ಕೆ ಹೋಗೋ ಆತ್ಮಗಳನ್ನ ರಕ್ಷಣೆ ಮಾಡುವ ಜವಾಬ್ದಾರಿ ದೇವರು ನಮಗೆ ತಿಳಿಸಿಕೊಟ್ಟಿದ್ದಾರಲ್ವಾ. ಹಾಗಾಗಿ ಒಂದು ಆತ್ಮವಾದರೆ ಪರಲೋಕ ಕಡೆ ಸೇರಿಸೋಣ. ಹಾಗಾಗಿ ಈ ಕೊಟ್ಟಂಥ ಸಂದೇಶಕ್ಕಾಗಿ ಸ್ತೋತ್ರ. ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ಮುಕ್ತಾಯ ಮಾಡೋಣ. ಎಲ್ಲ ಕಣ್ಣು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ಈ ರಾತ್ರಿ ವೇಳೆ ಕೊಟ್ಟಂಥ ಸಂದೇಶಕ್ಕಾಗಿ ನಿಮಗೆ ಕೋಟಿ ಕೋಟಿ ವಂದನೆ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ದೇವರೇ, ಈ ಕರ್ತನೆ ವಿಡಿಯೋ ನೋಡುವಂಥ ಪ್ರತಿಯೊಂದು ಕುಟುಂಬಗಳನ್ನು ನೆನೆಸಿ ನಿಮ್ಮ ಕರಗಳನ್ನು ಹಚ್ಕೊಳ್ತೀನಿ. ಪ್ರಾರ್ಥನೆ ಕೇಳೋಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ತಂದೆ. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಆಮೆನ್.